ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಸುಭಾಷಿತ. ಈಗೀಗ ಸಂಬಂಧಗಳು ಕೊಡೆಯ ಹಾಗೆ ಅಗತ್ಯವಾದಾಗ ಮಾತ್ರ ಬಳಸಲ್ಪಟ್ಟು ಅಗತ್ಯವಿಲ್ಲದಾಗ ಮೂಲೆ ಸೇರಿಕೊಳ್ಳುತ್ತದೆ. ಈಗಿನ ಸಂಬಂಧಗಳೇ ಆಗಿದೆ ಅನ್ನೋದು ಅರ್ಥ ಆಯ್ತಲ್ಲ. ಜಾಸ್ತಿ ಇದ್ರ ಬಗ್ಗೆ ಹೇಳೋದು ಬೇಡ. ಅಗತ್ಯ ಇದ್ದಾಗ ಮಾತ್ರ ಬಳಸಲ್ಪಡ್ತಾರೆ, ಅಗತ್ಯವಿಲ್ಲದಾಗ ಕೊಡೆ ಹೇಗೆ ಮೂಲೆ ಸೇರಿಕೊಳ್ಳುತ್ತೋ ಹಾಗೆ ಮೂಲೆ ಸೇರಿಕೊಳ್ಳುತ್ತೆ. ಆ ಥರ ಬೇಡ. ಸಂಬಂಧ ಅಂದರೆ ಒಂದು ಪ್ರೀತಿ ಭಾವ ಇರಬೇಕು, ಗೊತ್ತಾಯ್ತಾ? ಮೋಸ ಇರಬಾರ್ದು. ಅದರಲ್ಲಿ ನಾವು ಒಂದು ಒಳ್ಳೆ ಭಾವನೆ ಇಟ್ಕೋಬೇಕು ಅಲ್ವಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ನಾಗರ ಪಂಚಮಿ ಹಬ್ಬ ಎಂದರೆ ಇದು ಪ್ರಾಚೀನ ಕಾಲದ ಹಬ್ಬ. ಪ್ರಾಚೀನ ಕಾಲದಿಂದಲೂ ಇದು ನಡೆದುಕೊಂಡು ಬರ್ತಾ ಇದೆ. ಇದನ್ನು ಇಂದಿನ ದಿನ ನಾಗ ಚತುರ್ಥಿ ಹಬ್ಬ. ಅದು ಹೊತ್ತು ಹಾಲೆರಿತಾರೆ. ಯಾರಿಗೆ? ನಾಗನ ಕಲ್ಲುಗಳಿಗೆ ಹಾಲು ನೆರೆದು ಏನಾದ್ರು ಚರ್ಮರೋಗ ಇದ್ದರೆ ವಾಸಿ ಮಾಡಪ್ಪ ಭಗವಂತ, ನಮಗೆಲ್ಲ ಚರ್ಮರೋಗಗಳು ವಾಸಿಯಾಗಿ ಚರ್ಮರೋಗಗಳು ಬರದಂತೆ ಮಾಡು, ಮತ್ತು ನಮ್ಮ ಮನೆಯಲ್ಲಿ ವಂಶಾವೃದ್ಧಿ ಆಗಲಿ, ನಮಗೆ ಯಾವ ಕಾಯಿಲೆನೂ ಬರದಾಗಿರಲಿ ಅಂತ ಕೇಳ್ಕೊತಾರೆ. ಅಣ್ಣ ತಮ್ಮಂದಿರ ತಂಗಿಯರ ಹಬ್ಬ ನಾಗರ ಪಂಚಮಿ ಅಂದರೆ ಈ ಪವಿತ್ರ ದಿನ ಅಕ್ಕ ತಮ್ಮನಿಗಾಗಲಿ ಅಣ್ಣನಿಗಾಗಲಿ ತನಿ ಎರಿತಾರೆ. ಬೆನ್ನು ತೊಳೆದು ತಣ್ಣಗೆ ಇರುವಂಥ ನೀನು ಅಂತ ಆಶೀರ್ವಾದ ಮಾಡೋ ಹಬ್ಬ. ಅಣ್ಣ ತಂಗಿ ತಿರ್ಗಿ ಆಶೀರ್ವಾದ, ಅಕ್ಕ ಅಣ್ಣದಿರಿಗೆ ತಮ್ಮದಿರಿಗೆ ಆಶೀರ್ವಾದ ಮಾಡಿ ನಿಮ್ಮ ಮನೆ ಚೆನ್ನಾಗಿರಲಿ, ನನ್ನ ತವ್ರ ಮನೆ ಚೆನ್ನಾಗಿರಲಿ ಅಂತ ಹೇಳ್ತಾರೆ. ಹಬ್ಬ. ಇದರ ಇಂದಿನ ದಿನ ನಾಗ ಚತುರ್ಥಿ ಇರುತ್ತೆ. ನಾನು ಸರ್ಪದೋಷ ಮಾಡ್ತಾರೆ ಅಂತ ತಿಳಿಸಿದ್ದೀನಿ. ಚರ್ಮರೋಗ ಎಲ್ಲ ಈ ಮಾಡೋದ್ರಿಂದ ವಾಸಿಯಾಗತ್ತೆ ಅಂತ ಹೇಳ್ತಾರೆ ಹಿಂದೆ. ಇದು ಕಥೆ ಏನು ಅಂದರೆ, ಜನಮೇಜಯ ಮಹಾರಾಜನು ತಾನು ಮಾಡುತ್ತಿದ್ದ ಸರ್ಪ ಯಜ್ಞವನ್ನು ನಿಲ್ಲಿಸಿ ಮಹಾಭಾರತವನ್ನು ಕೇಳಲು ಶುರು ಮಾಡಿದುದು ಶ್ರಾವಣ ಶುದ್ಧ ಪಂಚಮಿ ದಿನ. ನಾಗನನ್ನು ಪೂಜಿಸಿ ಈ ದಿನವನ್ನು ನಾಗಪಂಚಮಿ ಎಂದು ಪ್ರಸಿದ್ಧವಾಗಿದೆ. ಅವತ್ತು ಗೊತ್ತಾಯ್ತಾ, ಜನಮೇಜಯ ರಾಜ ನಾಗಯಜ್ಞವನ್ನು ನಿಲ್ಲಿಸಿ ಶ್ರಾವಣ ಶುದ್ಧ ಪಂಚಮಿ ದಿನ ಮಹಾಭಾರತವನ್ನು ಕೇಳಲು ಶುರು ಮಾಡಿದಂತೆ. ಅದರಿಂದ ನಾಗರ ಪಂಚಮಿ ಅಂತ ಇದನ್ನು ಪ್ರಸಿದ್ಧಿ ಪಡೆದಿದೆ. ಈ ಪೂಜೆ ಮಾಡುವವರು ಸಾತ್ವಿಕ ಆಹಾರ ಸೇವನೆ ಮಾಡಬೇಕು ಎಂದು ಹಿರಿಯರು ಹೇಳ್ತಾರೆ. ಇದು ಏನು ಅಂದರೆ, ಕಥೆ ಏನಂದರೆ, ಲೈಂಗಿಕ ಕ್ರಿಯೆಗೆ ಕೂಡುವ ಮುನ್ನ ಹೆಣ್ಣು ಹಾವುಗಳು ಋತುಸ್ರಾವ ಉಂಟಾಗುತ್ತದೆ ಎಂದು ತಿಳಿಸಿರುತ್ತಾರೆ. ಈ ಕಾಲದಲ್ಲಿ ಇವು ಚಲಿಸುವಾಗ ವಿಸರ್ಜಿಸಲ್ಪಟ್ಟ ರಜಸ್ಸು ಭೂಮಿಗೆ ಸೇರುತ್ತದೆ. ಅದರಲ್ಲೂ ಇವು ಹುತ್ತಗಳಿಗೆ ಪ್ರವೇಶ ಮಾಡುವಾಗ ಹಸನಾದ ಹುತ್ತದ ಮಣ್ಣು ಈ ರಜಸ್ವವನ್ನು ಹೀರಿಕೊಳ್ಳುತ್ತದೆ ಎಂದು ತಿಳಿಸಿದ್ದಾರೆ. ಇದೇ ರೀತಿ ಪರಿಷ್ಕರಿಸಲ್ಪಟ್ಟ ಅದನ್ನೆಲ್ಲ ಏನಾಗುತ್ತೆ, ಹುತ್ತದ ಮಣ್ಣಿಗೆ ನೀರಾಗಲಿ ಹಾಲಾಗಲಿ ಹಾಕಿದಾಗ ಏನಾಗುತ್ತೆ, ನಾವು ತನಿ ಎರೆದಾಗ ಮಧುರವಾದ ವಾಯು ಉತ್ಪತ್ತಿಯಾಗತ್ತೆ. ಈ ವಾಯು ಸೇವನೆಯಿಂದ ಈ ಶ್ರಾವಣ ಮಾಸದಲ್ಲಿ ಏನಾಗುತ್ತೆ, ಒಳ್ಳೆಯ ಪರಿಣಾಮ ಬೀರುತ್ತೆ. ಅದರಿಂದಲೇ ನಾವು ಶ್ರಾವಣ ಮಾಸದಲ್ಲಿ ಚತುರ್ಥಿ ದಿನ ತನಿ ಇರಬೇಕು. ನಾಗರ ಪಂಚಮಿ ದಿನ ಒಂದು ಬೆನ್ನು ತೊಳಸ್ಕೊಂಡು ಅಕ್ಕ ತಂಗಿಯರು ಆಶೀರ್ವಾದ ಮಾಡಿ ನಮ್ಮ ತವ್ರ ಮನೆ ಚೆನ್ನಾಗಿರಲಿ, ನಮ್ಮ ಅಣ್ಣನ ಮನೆ ಚೆನ್ನಾಗಿರಲಿ, ನನ್ನ ತಮ್ಮನ ಮನೆ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ನಮ್ಮ ತಮ್ಮನಿಗೆ ಅಣ್ಣನಿಗೆ ಅಂತ ಆಶೀರ್ವಾದ ಮಾಡಿ ಕೇಳ್ಕೊತಾರೆ ಅವರು. ಅದಕ್ಕೆ ನಾವು ಈ ನಾಗಪಂಚಮಿಯನ್ನು ನಾಗ ಚತುರ್ಥಿಯನ್ನು ನಾವು ಮಾಡ್ತೀವಿ. ಇದಕ್ಕೆ ಗೊತ್ತಾಯ್ತಾ, ನಾವು ತಿಳ್ಕೋಬೇಕು. ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮವನ್ನು ನಾವು ಯಾವಾಗಲೂ ಹೋಗ್ಬೇಕು. ನಾವು ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ನಾವು ಇವತ್ತು ನಾಗಪಂಚಮಿ ದಿನ ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 17/8/2026 ಸೋಮವಾರ, ಶ್ರೀ ಫಲಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ, ಶುಕ್ಲಪಕ್ಷ, ತಿಥಿ ಪಂಚಮಿ, ಸಾಯಂಕಾಲ 6:41, ನಕ್ಷತ್ರ ಹಸ್ತ, ಬೆಳಿಗ್ಗೆ 6:32, ಮಳೆ
ಮಖ 1ನೇ ಪಾದ. ಇವತ್ತು ನಾಗಪಂಚಮಿ ಇರೋದ್ರಿಂದ ಎಲ್ಲರೂ ನಿಮ್ಮ ತಂಗಿದಿರು ಅಕ್ಕದಿರು ಮನೆಗೆ ಹೋಗಿ ಬೆನ್ನು ತೊಳಸ್ಕೊಂಡು ಆ ಒಂದು ಖುಷಿನಲ್ಲಿ ಸಂತೋಷದಿಂದ ಇರಿ. ಆ ಒಂದು ನಿಜವಾದ ಇದು ಪರಂಪರೆಯಿಂದ ನಡೆದು ಬಂದ ಹಬ್ಬ ಇದು, ಗೊತ್ತಾಯ್ತು. ಆದ್ದರಿಂದ ಅದನ್ನು ನಮ್ಮ ಸಂಸ್ಕೃತಿಯನ್ನು ಬಿಡಬೇಡಿ, ಹಿಂದೂ ಸಂಸ್ಕೃತಿ ಸನಾತನ ಧರ್ಮವನ್ನು ಬಿಡಬೇಡಿ. ಇವತ್ತು ರಾಹುಕಾಲ 7:45ರಿಂದ 9:19, ಗುಳಿಕಾಲ 2:1ರಿಂದ 3:35, ಯಮಗಂಡ ಕಾಲ 10:53ರಿಂದ 12:27. ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.